ಶಾಂತಿ. ಗುಲ್ಜಾರ್ ದಾದೀಜಿಯವರ ಅಮೂಲ್ಯವಾದ ವಾಕ್ಯಗಳು. ತಾರೀಖಾಗಿದೆ 29/11/2009. ಪತ್ರಪುಷ್ಪದಿಂದ. ಅಮೃತ ವೇಳೆಯಿಂದ ಯಾವಾಗಲೂ ನಿಮ್ಮ ಉನ್ನತವಾದ ಸ್ಥಿತಿ ಮತ್ತು ಸ್ವಮಾನದಲ್ಲಿ ಇರಿ. ಆಗ ನಿಮ್ಮ ಮನಸ್ಸು ನಿಮ್ಮನ್ನು ಎಂದಿಗೂ ಮೋಸ ಮಾಡೋದಿಲ್ಲ, ತೊಂದರೆಗೊಳಿಸುವುದಿಲ್ಲ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ. ಅಮೃತ ವೇಳೆಯಲ್ಲಿ ನಮ್ಮ ಸ್ಥಿತಿಯಲ್ಲಿ ನಾವಿದ್ದಾಗ, ಸ್ವಮಾನದಲ್ಲಿ ನಾವಿದ್ದಾಗ ನಮ್ಮ ಮನಸ್ಸು ನಮಗೆ ಎಂದಿಗೂ ತೊಂದರೆಗೊಳಿಸುವುದಿಲ್ಲ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ. ಸ್ವೀಟ್ ಬಾಬಾ, ಲವ್ಲಿ ಬಾಬಾ, ಮೈ ಬಾಬಾ ಎಂದ ಹೇಳುತ್ತಾ ಇದ್ದರೆ ನಮಗೆ ಸದಾ ನಶೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ದಾದೀಜಿಯವರು. ನನ್ನ ಬಾಬಾ ಎಂಥ ಮಧುರವಾದ ಮಾತುಗಳು. ದಿನವಿಡೀ ನಾನು ನನ್ನನ್ನು ಮಾತ್ರ ನೆನಪಿಸಿಕೊಳ್ಳುತ್ತೇನೆ. ಅಂದರೆ ನನ್ನ ದೇಹದ ಸಂಬಂಧ, ವಸ್ತುಗಳು, ಇಡೀ ದಿನ ಇದೇ ನನಗೆ ನೆನಪಿಗೆ ಬರುತ್ತೆ. ಆದರೆ ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ಬದಲು ಅದೆಲ್ಲದನ್ನು ಮೇರಾ ಬಾಬಾ ಎಂದು ಕರೀರಿ. ನನ್ನದನ್ನು ನಿನ್ನದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ಅದೆಲ್ಲವೂ ಮೇರಾ ಬಾಬಾ ಎಂದು ಹೇಳಿದಾಗ ಆಗ ಬಾಬಾರವರ ಆ ಕಮಾಲ್, ಬಾಬಾರವರ ಆಶೀರ್ವಾದ ನೋಡಿ ಅವಾಗ ಅಂತ ಹೇಳ್ತಾ ಇದ್ದಾರೆ. ಇದು ದೇಹದ ಸಂಬಂಧಗಳು, ದೇಹದ ಪದಾರ್ಥಗಳು ಇವೆಲ್ಲ ನಮಗೇನಾಗುತ್ತೆ, ಪುರುಷಾರ್ಥದಲ್ಲಿ ನಮಗೆ ಅಡೆತಡೆಗಳನ್ನು ಸೃಷ್ಟಿಸುತ್ತೆ. ಆದ್ದರಿಂದ ಎಲ್ಲ 3 ಸಂಬಂಧಗಳು ಒಬ್ಬ ತಂದೆಯೊಂದಿಗೆ, ಬಾಬಾರವರೊಂದಿಗೆ ಇಡುವುದರಿಂದ ಬಾಬಾನನ್ನು ಮಾತ್ರ ನಾವು ನೆನಪಿಸ್ಕೊಳ್ತಾ ಇರ್ಬೋದು. ಮತ್ತು ಬಾಬಾ ನಮ್ಮಿಂದ ಏನು ಬಯಸ್ತಾ ಇದ್ದಾರೋ ಅದನ್ನು ನಾವು ಸುಲಭವಾಗಿ ಬಾಬಾನಿಗೆ ಕೊಡಲು ಸಾಧ್ಯ ಆಗುತ್ತೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ. ಬಾಬಾರವರು ನಮಗೆ ಪ್ರೀತಿ ಮತ್ತು ನೆನಪನ್ನು ನೀಡಿದ್ದಾರೆ. ಎಷ್ಟು ಅದೃಷ್ಟದ ವಿಷಯ. ಸ್ವಯಂ ಭಗವಂತ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಮ್ಮ ನೆನಪು ಮಾಡ್ತಾ ಇದ್ದಾರೆ. ಅದು ಎಷ್ಟು ಅದೃಷ್ಟದ ವಿಷಯ. ಬಾಬಾರವರ ಕಣ್ಣುಗಳು ನಮ್ಮ ಮೇಲೆ ಬಿದ್ದಾಗ ಸ್ವಯಂ ಪರಮಾತ್ಮ ನಮ್ಮನ್ನು ಇಷ್ಟಪಟ್ಟು ಮತ್ತು ನಮ್ಮನ್ನು ತನ್ನವನ್ನಾಗಿ ಮಾಡಿಕೊಂಡ್ರು. ಆಗ ನಾವೆಲ್ಲರೂ ನಮ್ಮ ಈ ಅದೃಷ್ಟವನ್ನು ನೋಡಿ ಸಂತೋಷ ಪಡ್ತೇವೆ. ನೋಡಿ, ಬಾಬಾರವರು ಸ್ವಯಂ ಭಗವಂತ ನಮ್ಮನ್ನು ಇಷ್ಟಪಟ್ಟು ತಮ್ಮರಾಗಿ ಮಾಡಿಕೊಂಡು ನಮ್ಮ ಅದೃಷ್ಟವನ್ನು ನೋಡಿ ನಾವು ಸಂತೋಷ ಪಡಬೇಕು ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ. ಎಲ್ಲರೂ ನೆನಪು ಮಾಡುವಂತಹ, ಸ್ಮರಿಸುವಂತಹ ಭಗವಂತ ನಮ್ಮನ್ನು ನೆನಪು ಮಾಡಿ ತನ್ನವನ್ನಾಗಿ ಮಾಡಿಕೊಂಡಿದ್ದಾನೆ ಎಂದರೆ, ಅಬ್ಬಾ ನನ್ನ ಅದೃಷ್ಟ, ನನ್ನ ಬಾಬಾ. ಈ ಅದೃಷ್ಟವನ್ನು ನಾವು ಸದಾ ಸ್ಮರಿಸಿದರೆ ನಾವು ನಿರಂತರವಾಗಿ ಬಾಬಾರವರ ಸ್ಮರಣೆಯಲ್ಲಿ ಕಳೆದು ಹೋಗುತ್ತೇವೆ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ಹಣೆ ಬರಹವನ್ನು ಯಾವಾಗಲೂ ಮೆಲುಕು ಹಾಕ್ತಾ ಇರಿ. ಅದನ್ನು ಏನು ಮಾಡಿ ವಿವರಿಸ್ತಾ ಇರಿ. ಬಾಬಾ ಪರಮಾತ್ಮನ ಆ ಪರಂಧಾಮದಿಂದ ನಮಗೆ ಇಲ್ಲಿ ಕಲಿಸಲು ಬರುತ್ತಾರೆ. ಪ್ರತಿದಿನ 3-4 ಪುಟಗಳ ಮುರುಳಿ ಬರೆಯುತ್ತಾರೆ ನಮಗೋಸ್ಕರ. ಅದರಲ್ಲಿ ಸದಾ ನಮಗೆ ಮುದ್ದು ಮಕ್ಕಳೇ ಎಂದು ಎಲ್ಲರನ್ನೂ ತನ್ನ ಮುದ್ದಾಗಿ ಮಾಡುತ್ತಿದ್ದಾರೆ. ಪುರುಷಾರ್ಥಿಗಳು, ನಂಬರ್ವಾರ್ ಪುರುಷಾರ್ಥಿಗಳಿದ್ದರೂ ಕೂಡ ಎಲ್ಲರನ್ನೂ ಮುದ್ದಾದ ಮಕ್ಕಳೇ ಎಂದು ಕರೆದು ತನ್ನಂತೆ ಮಾಡುತ್ತಿದ್ದಾರೆ. ಅಂತಹ ತಂದೆ, ಅಂತಹ ಗುರು, ಅಂತಹ ಸದ್ಗುರು ನಮಗೆ ಬೇರೆ ಎಲ್ಲಿ ಸಿಗ್ತಾರೆ ಅಂತ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ ದಾದೀಜಿಯವರು. ಆ ಸತ್ಯವಾದಂಥ ಗುರು ಹೇಳ್ತಾ ಇದ್ದಾರೆ, ಮೊದಲು ನಿಮ್ಮ ಭುಜಗಳನ್ನು ಕೆಳಕ್ಕೆ ಇಳಿಸಿ, ನಂತರ ಯಾರಾದರೂ ಅಥವಾ ಇನ್ನೊಬ್ಬರು ನಿಮಗೆ ಆಯುಷ್ಮಾನ್ ಅಥವಾ ಅನ್ನುವಂಥ ವರ ನೀಡ್ತಾರೆ. ಆದರೆ ನಮಗೆ ಬಾಬಾ ಅವರು ಏನು ಮಾಡಿದ್ದಾರೆ, ಹೊಸತನ. ಅವರು ನಮಗೆ ಪೋಸ್ಟ್ನಲ್ಲೂ ಕೂಡ ಆಶೀರ್ವಾದನ ಕಳಿಸ್ತಾರೆ. ನಾವು ಬೇರೆ ಲೌಕಿಕದಲ್ಲಿ ಯಾರ ಹತ್ರ ಆದರೂ ನಾವು ಆಶೀರ್ವಾದ ಕೇಳಬೇಕಂದ್ರೆ ಏನು ಮಾಡಬೇಕು, ನಮ್ಮ ಭುಜಗಳನ್ನು ಬಗ್ಗಿಸಬೇಕು, ತಲೆಯನ್ನು ಕೆಳಗಿಡಬೇಕು. ಆವಾಗ ಅವರು ನಮಗೇನು ಮಾಡ್ತಾರೆ, ಆಯುಷ್ಮಾನ್ ಭವ ಅನ್ನುವಂಥ
ವರದಾನವನ್ನು ಕೊಡ್ತಾರೆ. ಆದರೆ ಬಾಬಾ ಅವರು ನಮಗೆ ಪೋಸ್ಟ್ನಲ್ಲಿ ಕೂಡ ಆಶೀರ್ವಾದನ ಕಳಿಸ್ತಾರೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ. ಅಂತಹ ಸದ್ಗುರುವನ್ನು ಯಾರೂ ನೋಡಿಲ್ಲ. ಅದಕ್ಕಾಗಿ ಸದ್ಗುರುವನ್ನು ಸದಾ ನೆನಪು ಮಾಡಿ, ಗುರುವನ್ನು ಸ್ಮರಿಸಿ ಮತ್ತು ತಂದೆಯನ್ನು ಸ್ಮರಿಸಿ. ನೀವು ಲೌಕಿಕದಲ್ಲೂ ಕೂಡ ಏನನ್ನಾದರೂ ಪ್ರೀತಿಸಿದರೆ ಅದನ್ನು ಮರೆಯೋದಿಲ್ಲ ಅಲ್ವಾ? ಒಬ್ಬ ಬಾಬಾರವರನ್ನು ಈ ರೀತಿಯಾಗಿ ನಾವು ಪ್ರೀತಿಸಿದರೆ ಅವರು ಎಂದಿಗೂ ತಂದೆಯನ್ನು ಮರೆಯಲು ಸಾಧ್ಯವಿಲ್ಲ. ನಾವು ಯಾರನ್ನಾದರೂ ಪ್ರೀತಿಸಿದರೆ ಮರೆಯಲು ಸಾಧ್ಯ ಇಲ್ಲ ಅಲ್ವಾ? ಅದೇ ರೀತಿಯಾಗಿ ನಾವು ನಮ್ಮ ತಂದೆ ಶಿವಬಾಬಾರವರನ್ನು ಅದೇ ರೀತಿಯಾಗಿ ಪ್ರೀತಿಸಿದರೆ ಅವರು ಎಂದಿಗೂ ನಾವು ಮರೆಯಲು ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಬಾಬಾರವರನ್ನು ಮನಪೂರ್ವಕವಾಗಿ ಪ್ರೀತಿಸಬೇಕು. ಯಾರ ಹೃದಯವು ಶುದ್ಧ ಮತ್ತು ಸತ್ಯವಾಗಿದೆಯೋ ಅವರು ಸ್ವಯಂ ಆಗಿ ತಂದೆಯನ್ನು ನೆನಪಿಸಿಕೊಳ್ತಾರೆ. ಏಕೆಂದರೆ ತಂದೆಯೂ ಸತ್ಯವಾಗಿದ್ದಾರೆ. ಇಂತಹ ಬಾಬಾ ನಮಗೆಲ್ಲರಿಗೂ ಸಿಕ್ಕಿರುವುದು ಸಂತಸದ ವಿಚಾರ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ. ಆತ್ಮವು ಭ್ರುಕುಟಿಯ ಸಿಂಹಾಸನದ ಮೇಲೆ ಕುಳಿತಿದೆ. ನಂತರ ಬಾಬ್ದಾದರವರ ಹೃದಯ ಸಿಂಹಾಸನದಲ್ಲೂ ನಾವಿದ್ದೀವಿ. ನಂತರ ನಾವು ಮುಂದೆ ರಾಜ್ಯ ಸಿಂಹಾಸನವನ್ನು ಕೂಡ ಸ್ವೀಕರಿಸ್ತೀರಿ. ಬಾಬಾ ನಿಮ್ಮನ್ನು ಈ 3 ಸಿಂಹಾಸನಗಳಿಗೆ ಒಡೆಯರನ್ನಾಗಿ ಮಾಡಿದ್ದಾರೆ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ. ಒಂದು ಭ್ರುಕುಟಿ ಸಿಂಹಾಸನದ ಮೇಲೆ ಅಧಿಕಾರಿ, ಇನ್ನೊಂದು ಬಾಬ್ದಾದರವರ ಹೃದಯ ಸಿಂಹಾಸನದ ನಾವು ಅಧಿಕಾರಿಗಳು. ನಂತರ ಮುಂದೆ ಭವಿಷ್ಯದಲ್ಲಿ ರಾಜ್ಯ ಸಿಂಹಾಸನದ ಅಧಿಕಾರಿಗಳು. ಈ 3 ಸಿಂಹಾಸನಗಳಿಗೆ ಒಡೆಯರನ್ನಾಗಿ ಬಾಬಾ ನಮಗೆ ಮಾಡಿದ್ದಾರೆ. ಆದ್ದರಿಂದ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ಮೊದಲನೇದಾಗಿ ನಾನು ಭ್ರುಕುಟಿಯ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ. ಎರಡನೇದಾಗಿ ನಾನು ಬಾಬ್ದಾದರ ಅವರ ಹೃದಯ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ಮತ್ತು ಭವಿಷ್ಯವು ಖಂಡಿತವಾಗಿಯೂ ನನ್ನ ರಾಜ್ಯ ಸಿಂಹಾಸನದಲ್ಲಿ ನಾನು ಇರ್ತೀನಿ. ಇದನ್ನು ನೆನಪು ಮಾಡ್ಕೊಳ್ಳಿ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ. ಹಾಗಾದರೆ ಬಾಬಾರವರ ಪ್ರೀತಿ ನಮ್ಮ ಹೃದಯದಲ್ಲಿ ಮೊದಲು ಇದೆಯಾ? ಈ ನಿಶ್ಚಯ ನಾವು ನಮ್ಮ ಬಾಬಾರ ಮೇಲೆ ಇಟ್ಕೊಂಡಿದ್ದೇವಾ ಅಂತ ದಾದೀಜಿಯವರು ಕೇಳ್ತಾ ಇದ್ದಾರೆ. ದ್ವಾಪರದಿಂದ ನಾವು ಪರಮಾತ್ಮನನ್ನು ಕೂಗ್ತಾ ಬಂದಿದ್ದೇವೆ. ಆದರೆ ಅವರು ಅಷ್ಟು ಸುಲಭವಾಗಿ ಸಿಗುತ್ತಾರೆ ಎಂದು ನಮಗೆ ತಿಳಿದಿರಲಿಲ್ಲ. 1 ಸೆಕೆಂಡ್ನಲ್ಲಿ ನಮಗೆ ನಿಶ್ಚಯ ಬಂತು, ಪರಮಾತ್ಮ ಸಿಕ್ಕಿದ್ರು. ಅದನ್ನು ಹೇಳು ಸಾಕಷ್ಟು ಸಮಯ ನಾವು ತೆಗೆದುಕೊಳ್ತೇವೆ. ನಮ್ಮ ಹೃದಯದಿಂದ ನಾವು ನನ್ನ ಬಾಬಾ ನನ್ನ ಮಗು ಎಂದು ಹೇಳಿದ್ರು. ಒಂದೇ ಸೆಕೆಂಡ್ನಲ್ಲಿ ನಾವೇನು ಮಾಡಿದ್ವಿ, ನಿಶ್ಚಯ ಬಂದುಬಿಟ್ಟು ನನ್ನ ತಂದೆ. ಆವಾಗ ತಂದೆ ಏನಂದರು, ನನ್ನ ಮಗು. ನಮ್ಮ ಹೃದಯದಿಂದ ಒಪ್ಪಂದವನ್ನು ನಾವು ಮಾಡಿಕೊಂಡ್ವಿ. ಇದು ಯಾವುದೇ ಪ್ರಯತ್ನವನ್ನು ತೆಗೆದುಕೊಳ್ಳಲ್ಲ. ಇದರಲ್ಲಿ ನಮಗೆ ಪರಿಶ್ರಮನೇ ಆಗಲಿಲ್ಲ. ಒಂದೇ ಸೆಕೆಂಡ್ನಲ್ಲಿ ನಮಗೆ ನಿಶ್ಚಯ ಬಂತು, ನನ್ನ ಬಾಬಾ ಏನು ಹೇಳಿದ್ರು, ನನ್ನ ಮಗು. ಒಂದೇ ಸೆಕೆಂಡ್ನಲ್ಲಿ ನಮಗೆ ಪರಿಶ್ರಮನೇ ಆಗಿಲ್ಲ ಅಂತ ದಾದೀಜಿಯವರು ಹೇಳ್ತಾರೆ. ಮಾಯೆ ಬಂದರೂ ಮಾಯೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಭ್ರಮೆಯಿಂದ ಅವರು ಯಾರನ್ನು ಬೇಕಾದರೂ ಮಾಯೆ ಏನು ಮಾಡಬಹುದು, ಒಲಿಸ್ಕೊಳ್ಬೋದು ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ. ಓಂ ಶಾಂತಿ.